ನಮಸ್ಕಾರ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ ಎ.ಟಿ. ವೆಂಕಟೇಶ್ ಪ್ರಭು. ಏನು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರ್ತಕ್ಕಂಥ ರಾಮನಗರ ಜಿಲ್ಲೆಯ ಬಿಡದಿ ಭಾಗದಲ್ಲಿ ನೂತನ ಟೌನ್ಶಿಪ್ಪನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಹೊರಟಿರುವಂಥ ಈ ಒಂದು ಹೊಸ ಯೋಜನೆಗೆ ಸ್ಥಳೀಯವಾಗಿ ಸಾಕಷ್ಟು ವಿರೋಧಗಳು ಕೇಳಿಬರ್ತಾ ಇದೆ. ಇದು ಈಗಿನ ಕಾಂಗ್ರೆಸ್ ಸರ್ಕಾರದ ಹೊಸ ಯೋಜನೆ ಅಲ್ಲ. ಬದಲಾಗಿ 2006ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ H.D. ಕುಮಾರಸ್ವಾಮಿ ಅವರು ಈ ಒಂದು ಯೋಜನೆಯನ್ನು ತಂದರು. ಆದರೆ ಅವತ್ತಿನ ಕಾಲದಲ್ಲಿ ರಾಮನಗರ ಜಿಲ್ಲೆಯ ಕಾಂಗ್ರೆಸ್ನ ನಾಯಕರೇ ಆ ಒಂದು ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸಿದರು. ಯಾಕಂದರೆ ಬಿಡದಿ ಭಾಗದ ಬೈರಮಂಗಲ ಮತ್ತು ಕಂಚಿಗಾರನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಸರಿಸುಮಾರು 25 ಗ್ರಾಮಗಳು ಈ ಒಂದು ಯೋಜನೆಗೆ ಒಳಪಡ್ತದೆ. ಈಗಾಗಲೇ 9,600 ಎಕರೆಗೂ ಹೆಚ್ಚು ಭೂಮಿಯನ್ನು ಏನು ಸರ್ವೆ ಕೂಡ ಮಾಡಲಾಗಿದೆ, ನೋಟಿಫೈ ಕೂಡ ಮಾಡಲಾಗಿದೆ. ಈ ಒಂದು ಜಾಗವನ್ನು ನೂತನವಾಗಿ ಟೌನ್ಶಿಪ್ಪನ್ನು ಏನು ನಿರ್ಮಾಣ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಅಷ್ಟೂ ಹಳ್ಳಿಗಳು ಕೂಡ ನಾಶ ಆಗ್ತದೆ, ಈ ಭಾಗದ ಕೃಷಿ ಭೂಮಿ ನಾಶ ಆಗ್ತದೆ ಎನ್ನುವಂಥ ವಿಚಾರವಾಗಿ ಅವತ್ತು ಕುಮಾರಸ್ವಾಮಿಯವರು ಯೋಜನೆಯನ್ನು ತಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರುಗಳು ವಿರೋಧವನ್ನು ಮಾಡಿದರು. ಟೌನ್ಶಿಪ್ ಆಗೋದ್ರಿಂದ ಸುಮಾರು 90% ಜನ ಬೀದಿ ಪಾಲಾಯ್ತಾರೆ. ಯಾಕೆ ಬೀದಿ ಪಾಲಾಯ್ತಾರೆ ಅಂದರೆ ಅರ್ಧ ಎಕರೆ 1 ಎಕರೆ ಜಮೀನು ಇಲ್ಲದೆ ಹೋದ್ರೂ ಬದುಕ್ತಾವ್ರೆ. ಹಸು ಕಟ್ಕೊಂಡು, ಗಂಡ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಹೆಂಗಸರುಗಳು ಮಕ್ಕಳು ಸಾಕೊಂಡು ಹೋಗ್ತಾವ್ರೆ. ಇದರಿಂದ ಬೀದಿ ಬರೋದಂತೂ ನಿಶ್ಚಿತ. ಇಲ್ಲಿ ಬಂಡವಾಳಶಾಹಿಗಳು ಬಂದು ಜಮೀನನ್ನ ಕಬಳಿಸಲೇಬೇಕು, ಇದು ಚಿನ್ನದಂತೆ ಇರೋ ಜಮೀನ ಕಬಳಿಸಲೇಬೇಕು ಅಂತ ಅಕ್ವೈರ್ ಮಾಡೋಕ್ಕೆ ಹೊರಟವ್ರೆ. ಬೈರಮಂಗಲ ಮತ್ತು ಕಂಚನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸುಮಾರು 9 ಕಂದಾಯ ಗ್ರಾಮಗಳು ಹಾಗೂ ಅದರ ಉಪ ಗ್ರಾಮಗಳಾದಂಥ ಸುಮಾರು ಒಂದು 15, ಒಟ್ಟು ಒಂದು 25 ಉಪಗ್ರಾಮಗಳು ಸೇರಿಸಿ ಒಟ್ಟು 9,600 ಎಕರೆಯನ್ನು ದಿನಾಂಕ 2006ರಲ್ಲಿ ಕುಮಾರಸ್ವಾಮಿಯವರು ಮತ್ತು ಯಡಿಯೂರಪ್ಪ ಸ್ವಾಮಿಯರ ಸರ್ಕಾರದಲ್ಲಿ ಇವರು ಭೂ ಸ್ವಾಧೀನ ಮಾಡಿಸ್ಕೊಂಡು ನ್ಯೂ ಬ್ಯಾಂಗ್ಳೂರು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಟೌನ್ಶಿಪ್ಗೆ ನೋಟಿಫಿಕೇಶನ್ ಮಾಡ್ತಾರೆ. ಅದೇ ರೀತಿ CDPLs ಅದನ್ನು ರೆಡ್ ಝೋನ್ ಕೂರಿಸಿ ಅದನ್ನು ಒಂದು ಕೆಂಪು ವಲಯ ಮಾಡಿಟ್ಟಿರ್ತಾರೆ. ಅದನ್ನು ಪ್ರಪೋಸಲ್ ಟೌನ್ಶಿಪ್ ಇರ್ತಾರೆ. ಇಲ್ಲಿ ಯಾವುದೇ ಥರ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ಗೆ ಅವಕಾಶ ಕೊಡಲ್ಲ. ಅಲ್ಲಿಂದ ಇಲ್ಲಿವರೆಗೂ ಕೊಟ್ಟಿಲ್ಲ. ಸೊ ಯಾವುದೇ ಕನ್ವರ್ಷನ್ ಆಗಲಿ ಇನ್ನೊಂದು ಮತ್ತೊಂದು ಅವಕಾಶ ಕೊಟ್ಟಿಲ್ಲ. ಈಗ ನಮಗೆ ಬಿಡದಿರಳ್ಳಿ ಮುಖ್ಯ ರಸ್ತೆ ಇದೆ, ಒಂದು ಪೆಟ್ರೋಲ್ ಬಂಕ್ ಆಗಲಿ, ಒಂದು ಕಲ್ಯಾಣ ಮಂಟಪಕ್ಕಾಗಿ ಯಾವುದಕ್ಕೂ ಪರ್ಮಿಷನ್ ಕೊಡಲ್ಲ, NOC ಕೊಡಲ್ಲ BMಡಿಯಿಂದ. ತದನಂತರದಲ್ಲಿ ಸರ್ಕಾರ ಬಿದ್ದಂಥ BJP ಸರ್ಕಾರ ಬರ್ತದೆ. ಆ ಸರ್ಕಾರನೂ ಇದ್ರ ಬಗ್ಗೆ ಯಾರು ನಾವು ಸಾಕಷ್ಟು ಬಾರಿ ಹೋರಾಟ ಮಾಡ್ತೀವಿ, ಸಕಾರಾತ್ಮಕ ಸ್ಪಂದಿಸಿ ಅದನ್ನು ಡಿನೋಟಿಫೈ ಮಾಡಲ್ಲ. ಸದಾನಗೌಡರ ಕಾಲದಲ್ಲಿ ಏನು ಮಾಡ್ತಾರೆ ಅಂತಾರೆ, ಒಟ್ಟು 4 ಉಪನಗರಗಳು ಇರ್ತವೆ. ಸೋಲೂರು, ಸಾತ್ನೂರು ಮತ್ತು ಕಸ್ಬಾವನ್ನು ಕೈ ಬಿಟ್ಟು ಬಿಡದಿ ಒಂದು ಟೌನ್ಶಿಪ್ ಇದ್ರ ಮಾತ್ರ ಹಾಗೆ ಉಳಿಸ್ಕೊಳ್ತಾರೆ. ಕಾರಣ ಏನಂತಂದರೆ ಇವರು DLF ಜೊತೆ 2000ರಲ್ಲಿ ಒಪ್ಪಂದ ಮಾಡಿಕೊಂಡು 400 ಕೋಟಿಯಷ್ಟು BMಡಿಗೆ ಡೆಪಾಸಿಟ್ ಮಾಡಿಸ್ಕೊಂಡಿದ್ದರಿಂದ ಈ ಪ್ರಾಜೆಕ್ಟ್ನ ಅವರು ಪೆಂಡಿಂಗ್ ಉಳಿಸಿ ಉಳಿಕೆ 3 ಟೌನ್ಶಿಪ್ನ ಕೈ ಬಿಡ್ತಾರೆ. ಆದರೆ 2025ರಲ್ಲಿ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ಮಾಡ್ತಾ ಇದೆ. ಆದರೆ ಅದೇ ಕಾಂಗ್ರೆಸ್ನ ನಾಯಕರು ಇವತ್ತು ಬಿಡದಿಯ ಈ 2 ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ಅವತ್ತು ಜಾಗವನ್ನು ಗುರುತು ಮಾಡಿದರು, ಅದೇ ಜಾಗದಲ್ಲಿ ನೂತನ ಟೌನ್ಶಿಪ್ಪನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಸಾಕಷ್ಟು ವಿರೋಧಕ್ಕೆ ಕಾರಣ ಆಗಿದೆ. ಯಾಕಂದರೆ ಪ್ರಮುಖವಾಗಿ ಈ ಭಾಗದಲ್ಲಿ ಭಾಳ ಹೆಚ್ಚಿನ ಕೃಷಿ ಭೂಮಿ ಇದೆ. ಸಾವಿರಾರು ಜನ ರೈತರು ತಮ್ಮ ಜಮೀನುಗಳಲ್ಲಿ ತೆಂಗು, ಮಾವು ಜೊತೆಗೆ ಹೈನುಗಾರಿಕೆಯನ್ನು ಮಾಡುವ ಮೂಲಕ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಆದರೆ ಇವತ್ತು ಕಟ್ಕೊಂಡಿರ್ತಕ್ಕಂಥ ಬದುಕನ್ನು ಕಸಿಯುವಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಈ ಯೋಜನೆಯನ್ನು ಈ 2 ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ಕೃಷಿ ಭೂಮಿಯನ್ನು ಹೊರತುಪಡಿಸಿ ಬೇರೆ ಕಡೆ ಯೋಜನೆಯನ್ನು ಮಾಡಿದರೆ ನಮ್ಮದು ಯಾವುದೇ ರೀತಿಯಾದಂಥ ಒಂದು ತಕರಾರು ಇಲ್ಲ. ಆದರೆ ರೈತರು ಕೃಷಿ ಮಾಡಿ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಭೂಮಿಯನ್ನು
ವಶಕ್ಕೆ ಪಡೆದು ಅವರಿಗೆ ಇವತ್ತು ಹಣವನ್ನು ಕೊಡ್ಬೋದು, ಏನು 1ಕ್ಕೆ 2ರಷ್ಟು ಹಣವನ್ನು ಕೊಡ್ಬೋದು. ಆದರೆ ಚಿನ್ನದಂಥ ಭೂಮಿಯನ್ನು ಕಳ್ಕೊಂಡ್ರೆ ಭವಿಷ್ಯದ ಪೀಳಿಗೆಗೆ ಏನನ್ನು ಉಳಿಸ್ಲಿಕ್ಕೆ ಸಾಧ್ಯ? ಹಾಗಾಗಿ ಈ ಭಾಗದಲ್ಲಿ ಟೌನ್ಶಿಪ್ಪನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಸ್ವಾಗತ ಇದ್ದರೂ ಕೂಡ ಏನು ರೈತರ ಕೃಷಿ ಭೂಮಿಯನ್ನು ಬಿಟ್ಟು ಬೇರೆ ಕಡೆ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಸ್ಥಳೀಯರು ಆಗ್ರಹವನ್ನು ಮಾಡ್ತಾ ಇದ್ದಾರೆ.